ಶಾಸನ ತಾಲೂಕು ನ್ಯಾಯಾಧೀಶರ ಇಮೇಲ್ ಮಾಮೂಲು ಇಟ್ಟು ರಾಷ್ಟ್ರ ಒಂದು ಇಮೇಲ್ ಬಂದ ಕಾರಣಕ್ಕೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕೂಡಲೇ ನ್ಯಾಯಾಧೀಶರು ಕೂಡ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸುವ ಮೂಲಕ ಒಳಗೈನ ಹೊರಗಡೆ ಕಳಿಸುವಂಥ ಕೆಲಸ ಕೂಡ ಮಾಡಬಹುದು. ಸೊ ಸದ್ಯ ಈಗ ಡಾಕ್ಟರ್ ಮತ್ತು ಬಾಂಬ್ಸ್ ಕೊಡಿದ್ದ ಪ್ರತಿಯೊಂದು ಕೋಣೆಯಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಿರುವಂಥದ್ದು. ಇವರು ಬಾಂಬ್ಸ್ ಕೊಡಿದ್ದ ಪ್ರತಿಯೊಂದು ಕಡೆ ಪರಿಶೀಲನೆ ಮಾಡುವಂಥ ಕೆಲಸಗಳು ಆಗ್ತಿರುವಂಥದ್ದು. ಸದ್ಯ ನಮ್ಮ ಜೊತೆ ಮಾತಾಡೋಕ್ಕೆ ಈ ಒಂದು ವಕೀಲರ ಸಂಘದ ಅಧ್ಯಕ್ಷರಿಗೆ ಇಮೇಲ್ ಬಂದಿದ್ದು ಏನಂತ ಇಮೇಲ್ ಸಮಯದಲ್ಲಿ ಸುಮಾರಿಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಗೆ ಒಂದು ಮೇಲ್ ಬರ್ತಾ ಇದೆ. ಅಂದರೆ ಯಾದಗಿರಿ ನ್ಯಾಯಾಲಯದಲ್ಲಿ ಒಂದು ಗಂಟೆ ನಾನು ಜಿಲ್ಲಾ ವಕೀಲರ ಸಂಘ ಯಾದಗಿರಿಯ ಅಧ್ಯಕ್ಷರಿದ್ದು, ಇಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನ್ಯಾಯಾಲಯದ ಕಲಾಪ ನಡೆದಿರ್ತಕ್ಕಂಥ ಸಮಯದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಗೆ ಒಂದು ಮೇಲ್ ಬರುತ್ತೆ. ಏನಂದ್ರೆ ಯಾದಗಿರಿ ನೂತನ ನ್ಯಾಯಾಲಯದ ಕಟ್ಟಡದಲ್ಲಿ 1 ಗಂಟೆ 30 ನಿಮಿಷದಿಂದ 3 ಗಂಟೆ ಒಳಗಾಗಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತಕ್ಕಂಥ ಒಂದು ಇಮೇಲ್ ಸಂದೇಶ ಬರುತ್ತೆ ಅನಾಮಧೇಯ ವ್ಯಕ್ತಿಯಿಂದ. ತಕ್ಷಣ ಇಮೇಲ್ ಬಂದ ಸಂಗಟ ಜಿಲ್ಲಾ ನ್ಯಾಯಾಧೀಶರು ಸಂಬಂಧಪಟ್ಟ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪ್ರತಿಯನ್ನು ಕಳಿಸಿದ ನಂತರ ವರಿಷ್ಠಾಧಿಕಾರಿಗಳು ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ತಪಾಸಣಾ ದಳವನ್ನು ಕಳಿಸಿಕೊಡ್ತಾ ಇದ್ದಾರೆ. ಈ ನ್ಯಾಯಾಲಯದಲ್ಲಿ ಕಲಾಪ ನಡೆದಿರ್ತಕ್ಕಂಥ ಸಮಯದಲ್ಲಿ ಬಂದಿರತಕ್ಕಂಥ ಮೇಲಿನ ಪ್ರಯುಕ್ತವಾಗಿ ಎಲ್ಲ ನ್ಯಾಯಾಧೀಶರು ನ್ಯಾಯಾಲಯದ ಕಲಾಪದಿಂದ ಹೊರಗೆ ಹೋಗ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಕಕ್ಷಿದಾರರನ್ನು ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳನ್ನು ಹೊರಗಡೆ ಕಳಿಸಿದ್ದೀವಿ. ನ್ಯಾಯಾಲಯದ ಕಟ್ಟಡದಲ್ಲಿ ಈಗಾಗಲೇ 2 ತಂಡಗಳು ಶೀಘ್ರವಾಗಿ ತಪಾಸಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಯಾವುದೇ ಬಾಂಬ್ ಇಟ್ಟಿದಾರ ಅಥವಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ಗಳಿಂದ ತಪಾಸಣೆ ನಡೆದಿದೆ. ಇದರಿಂದಾಗಿ ಇಲ್ಲಿ ಇರ್ತಕ್ಕಂಥ ಕಕ್ಷಿದಾರರಿಗೂ, ವಕೀಲರಿಗೂ, ನ್ಯಾಯಾಧೀಶರಿಗೂ ಮತ್ತು ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣವಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಈಗಾಗಲೇ ಮೇಲ್ ಬಂದಿದೆ. ಅದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೇಲ್ ರವಾನೆ ಮಾಡಿದ್ದಾರೆ. ಆ ಅಧಿಕಾರಿಗಳು ಏನು ಕ್ರಮ ತಗೊಂತಿದ್ದಾರೆ, ಅದು ಹುಸಿಬ ಕರೆ ಇದೆ ಅಥವಾ ನಿಜ ಇದೆ ಅಂತಕ್ಕಂಥದ್ದು ತಪಾಸಣೆಯ ನಂತರ ಗೊತ್ತಾಗ್ತದೆ. ಮುಂದಿನ ಕ್ರಮ ಜರುಗಿಸ್ತಾ ಇದ್ದಾರೆ.